ಹಲೋ ಸ್ನೇಹಿತರೆ, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ಮಾರ್ಬಲ್ ಕೇಕನ್ನು ಮಾಡ್ತಾಯಿದ್ದೀನಿ. ಅದಕ್ಕೆ ನಾನಿಲ್ಲಿ 2 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಮತ್ತು ಇಲ್ಲಿ 1 ಮೊಟ್ಟೆ, 1 ಕಪ್ಪು ಕುಕ್ಕಿಂಗ್ ಆಯಿಲು, 1 ಕಪ್ಪು ಹಾಲನ್ನು ತೊಗೊಂಡಿದ್ದೀನಿ, ಕಾಯಿಸದೇ ಇರುವಂಥ ಹಾಲು, 1 ಕಪ್ಪು ಸಕ್ಕರೆ, ಒಂದು ಅರ್ಧ ಸ್ಪೂನ್ ಆಗುವಷ್ಟು ಬೇಕಿಂಗ್ ಪೌಡರು, ಒಂದು ಅರ್ಧ ಸ್ಪೂನ್ ಬೇಕಿಂಗ್ ಸೋಡಾನ ತೊಗೊಂಡಿದ್ದೀನಿ. ಮತ್ತು ನಾನಿಲ್ಲಿ ಸ್ವಲ್ಪ ಚಾಕ್ಲೇಟ್ ಸಿರಪ್ಪನ್ನು ತೊಗೊಂಡಿದ್ದೀನಿ. ಇದನ್ನು ಬೇಕಿದ್ರೆ ಡೈರಿ ಮಿಲ್ಕ್ನ ಮೆಲ್ಟ್ ಮಾಡಿ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ಬನ್ನಿ ಅದನ್ನು ಮಿಕ್ಸಿ ಜಾರ್ನಲ್ಲಿ ಹಾಕಿ ರುಬ್ಕೊಬರೋಣ. ಏನೆಲ್ಲ ಮಿಕ್ಸಿಗೆ ಹಾಕೋಬೇಕು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ನನಗೆ 1 ಕಪ್ಪು ಸಕ್ಕರೆ, ಇದೇ ಕಪ್ನಲ್ಲಿ ಮೈದಾ ಹಿಟ್ಟನ್ನು ಕೂಡ ಮೆಜರ್ಮೆಂಟ್ ಮಾಡಿ 2 ಕಪ್ ತೊಗೊಂಡಿದ್ದೀನಿ. ಮತ್ತು 1 ಮೊಟ್ಟೆಯನ್ನು ಹಾಕ್ಕೊಂಡಿದ್ದೀನಿ. ಮೊಟ್ಟೆ ಬೇಡ ಅನ್ನೋರು ಅದನ್ನು ಸ್ಕಿಪ್ ಮಾಡಿ 1 ಕಪ್ ಮೊಸರನ್ನು ಹಾಕೋಬೋದು ಅದ್ರ ಬದಲಿಗೆ. ಮತ್ತು ನನಗೆ 1 ಕಪ್ಪು ಕುಕ್ಕಿಂಗ್ ಆಯಿಲು, ನಾವು ಮನೆಯಲ್ಲಿ ಯಾವ ಎಣ್ಣೆನ ಯೂಸ್ ಮಾಡ್ತೀವೋ ಅದೇ ಎಣ್ಣೆನ ತೊಗೊಂಡಿದ್ದೀನಿ. ಮತ್ತು 1 ಕಪ್ ಆಗುವಷ್ಟು ಹಾಲು. ಇದಿಷ್ಟನ್ನು ಮಿಕ್ಸಿನಲ್ಲಿ ಚೆನ್ನಾಗಿ ನೈಸಾಗಿ ಕ್ರೀಮ್ ಥರ ಬರೋ ಹಾಗೆ ಒಂದು 5 ನಿಮಿಷ ಇದನ್ನು ರುಬ್ಕೋಬೇಕು. ನೋಡಿ, ನನಗೆ ಇದನ್ನು ಚೆನ್ನಾಗಿ ಕ್ರೀಮ್ ಆಗೋ ಥರ ರುಬ್ಕೊಂಡಿದ್ದೀನಿ. ಪೇಸ್ಟ್ ಥರ ಆಗಿದೆ ಇದು. ಇದನ್ನು ಒಂದು ಬಟ್ಲಿಗೆ ನಾನು ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ಬೇಕ್ರಿನಲ್ಲಿ ಮಾಡುವಂತಹ ಮಾರ್ಬಲ್ ಕೇಕು ತುಂಬಾ ಟೇಸ್ಟಿಯಾಗಿರುತ್ತೆ. ಸುಲಭವಾಗಿ ಮನೆಯಲ್ಲಿರುವಂತಹ ವಸ್ತುಗಳನ್ನೇ ಉಪಯೋಗಿಸಿ ಇದನ್ನು ಮಾಡ್ಕೋಬೋದು. ತುಂಬ ಈಸಿಯಾಗಿ ಮಾಡ್ಕೋಬೋದು. ಮಕ್ಕಳಿಗೆಲ್ರಿಗೂ ಇಷ್ಟ ಆಗುತ್ತೆ. ನಾನು ಇದನ್ನು ಒಂದು ಬೌಲ್ಗೆ ಶಿಫ್ಟ್ ಮಾಡಿದ್ದಾದಮೇಲೆ ನಾನು ಬಟ್ಲು ಅಳತೆನಲ್ಲಿ ತೊಗೊಂಡಿದ್ದೀನಿ. ಇದು 2 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಜರಡಿ ಮಾಡಿಟ್ಕೊಂಡಿದ್ದೀನಿ. ಅದನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಮತ್ತು ಅರ್ಧ ಸ್ಪೂನು ಬೇಕಿಂಗ್ ಪೌಡ್ರು, ಅರ್ಧ ಸ್ಪೂನು ಬೇಕಿಂಗ್ ಸೋಡಾ. ಇದಿಷ್ಟನ್ನು ಹಾಕಿದ್ದಾದಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಿಟ್ಟು ಮತ್ತು ನಾವು ರುಬ್ಬಿರುವಂಥ ಮಿಶ್ರಣ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆಗೋ ಥರ ಇದನ್ನು ರುಬ್ಕೊಂಡಿದ್ದೀನಿ. ಸ್ವಲ್ಪನೂ ಗಂಟಿಲ್ಲದೆ ಇರೋ ಥರ ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ನೋಡಿ, ಈ ಅಳತೆನಲ್ಲಿದ್ದರೆ ಇದು ಕರೆಕ್ಟಾಗಿ ಬರುತ್ತೆ ಕೇಕು. ನಾನಿಲ್ಲಿ ಒಂದು ಕೇಕ್ ಮೋಲ್ಡನ್ನು ತಗೊಂಡಿದ್ದೀನಿ. ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿ ನೀಟಾಗಿ ಎಲ್ಲ ಕಡೆ ಎಣ್ಣೆನ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ, ಅದು ಅಂಟಬಾರ್ದು ಅಂತ. ಮನೆಯಲ್ಲಿ ಬಟರ್ ಪೇಪರ್ ಏನಾದರೂ ಇತ್ತು ಅಂದರೆ ಎಣ್ಣೆ ಹೆಚ್ಚಿದ್ದಾದಮೇಲೆ ಬಟರ್ ಪೇಪರ್ನ ಹಾಕ್ಕೋಬೋದು. ಬಟರ್ ಪೇಪರ್ ಇಲ್ಲ ಅಂತಂದರೆ ಈ ಥರ 1 ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟನ್ನು ನೋಡಿ, ನಾವು ಎಣ್ಣೆ ಹಚ್ಚಿದ ಮೇಲೆ ಅದ್ರ ಮೇಲೆ ಈ ಥರ ಹಾಕ್ಕೊಂಡ್ರೆ ಚೆನ್ನಾಗಿ ಅಂಟುತ್ತೆ ಮೈದಾ ಹಿಟ್ಟು. ನಾವು ಇದಾದಮೇಲೆ ಕೇಕನ್ನು ಇದ್ರ ಜೊತೆಗೆ ಬೇಯಿಸೋದ್ರಿಂದ ಇದರಲ್ಲಿ ಸ್ವಲ್ಪನೂ ಅಂಟೋದಿಲ್ಲ. ತೆಗೆದ ತಕ್ಷಣ ಈಸಿಯಾಗಿ ಕೇಕ್ ಅನ್ಮೋಲ್ಡ್ ಆಗುತ್ತೆ. ನಾವು ಕಲಸಿಟ್ಟಿರುವಂಥ ಮಿಶ್ರಣನ ಇದಕ್ಕೆ ಹಾಕ್ಕೋಬೇಕು. ಕೇಕ್ ಮೋಲ್ಡಲ್ಲಿ ನಾವು ಹಾಕೋವಂಥ ಮಿಶ್ರಣ ಅರ್ಧದಷ್ಟು ಇರಬೇಕು. ಕೇಕ್ ಬೆಂದಾದಮೇಲೆ ಪೂರ್ತಿ ಅದು ತುಂಬ ಆಗುತ್ತೆ. ಅದಕ್ಕೋಸ್ಕರ ಇದನ್ನು ಮಾರ್ಬಲ್ ಕೇಕ್ಗೆ ಡಿಸೈನ್ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಚಾಕ್ಲೇಟ್ ಸಿರಪ್ಪನ್ನು ನೋಡಿ ಈ ಥರ ಹಾಕೋತಾ ಇದ್ದೀನಿ. ಇದು ಮೇಲ್ಗಡೆ ಹಾಕಿದ್ರೂ ಸಹ ಒಳಗಡೆ ಎಲ್ಲ ಇದೇ ಥರ ಲೇಯರ್ ಆಗಿ ತುಂಬಾ ಚೆನ್ನಾಗಿರುತ್ತೆ. ಇವಾಗೆಲ್ಲ ಚಾಕ್ಲೇಟ್ ಸಿರಪ್ಪು 10 ರುಪೀಸು 20 ರುಪೀಸ್ದೆಲ್ಲ ಪ್ಯಾಕೆಟ್ಸ್ ಎಲ್ಲ ಸಿಗುತ್ತೆ. ಅದನ್ನು ತೊಗೊಬಂದು ಮಾಡ್ಕೋಬೋದು. ನಾನಿಲ್ಲಿ ಡಿಸೈನ್ನ ಮಾಡೋದಕ್ಕೆ ಒಂದು ಟೂತ್ ಪಿಕ್ಕನ್ನು ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಎಷ್ಟು ಸುಲಭವಾಗಿ ಎಷ್ಟು ಚೆನ್ನಾಗಿರುವಂತಹ ಡಿಸೈನನ್ನು ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಈ ಥರ ಎಲ್ಲ ಡೆಕೋರೇಟಿವ್ ಆಗಿ ಮಾಡಿಕೊಟ್ರೆ ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ. ತಿನ್ನೋದಕ್ಕಲ್ಲದೆ ನೋಡೋದಕ್ಕೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಒಂಥರ ಡಿಫ್ರೆಂಟಾಗಿ ಇರುತ್ತೆ ಮಕ್ಳಿಗೂ ಕೂಡ.
ಇದು ಕೇಕ್ ಬೆಂದಾದಮೇಲೆ ಒಳಗಡೆನೂ ಕೂಡ ಇದೇ ಥರ ಲೇಯರ್ ಆಗಿಯೇ ಬರುತ್ತೆ. ಒಳಗಡೆ ಎಲ್ಲ ಇಳಿದಿರುತ್ತೆ ಅದು ಚಾಕ್ಲೇಟ್ ಸಿರಪ್ಪು. ನಾನಿಲ್ಲಿ ಓವೆನಲ್ಲಿ ಮಾಡ್ಕೋತಾ ಇದ್ದೀನಿ. ಓವೆನಲ್ಲಿ ಮಾರ್ಬಲ್ ಕೇಕ್ ಅಂತಲೇ ಆಪ್ಷನ್ ಇದೆ, ಅದನ್ನು ಇಟ್ಕೊಂಡಿದ್ದೀನಿ. ಅದು 34 ಮಿನಿಟ್ಸ್ ಅಂತ ತೋರಿಸ್ತಾ ಇದೆ. 34 ಮಿನಿಟ್ಸ್ಗೆ ಅದು ಕಂಪ್ಲೀಟಾಗಿ ಕೇಕು ರೆಡಿ ಆಗುತ್ತೆ, ಮಾರ್ಬಲ್ ಕೇಕು. ಓವೆನ್ ಇಲ್ಲ ಅಂದರೂ ಕೂಡ ನಾನು ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಸ್ಟವ್ ಮೇಲೆ ಫುಲ್ ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು ಕುಕ್ಕರನ್ನು ಇಟ್ಟು ಅದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಹರಡ್ಕೊಂಡು ಅದ್ರ ಮೇಲೆ ಸೇಮ್ ಮೆಥಡಲ್ಲಿ ಮಾಡಿರೋ ನಾವು ಕೇಕ್ ರೆಡಿ ಮಾಡಿದ್ದೀವಲ್ಲ ಅದನ್ನು ಇಟ್ಕೊಂಡ್ರೆ ಅದು ರೆಡಿ ಆಗುತ್ತೆ. ಅದರಲ್ಲೂ ಸೇಮ್ 30ರಿಂದ 35 ನಿಮಿಷ ಕಡಿಮೆ ಉರಿನಲ್ಲಿ ಬೇಯಿಸ್ಕೋಬೇಕು. ನೋಡಿ, ಇವಾಗ 35 ನಿಮಿಷ ಆಗಿದೆ. ಕೇಕು ರೆಡಿ ಆಗಿದೆಯಾ ಅಂತ ಒಂದು ಸರಿ ಚೆಕ್ ಮಾಡ್ಕೋತಾ ಇದ್ದೀನಿ. ಒಂದು ಟೂತ್ ಪಿಕ್ಕನ್ನು ತೊಗೊಂಡು ಕೇಕ್ ಒಳಗಡೆ ಯಾವುದಾದ್ರೂ ಒಂದು ಭಾಗದಲ್ಲಿ ಈ ಥರ ಡಿಪ್ ಮಾಡಿದ್ರೆ ಅದು ಸ್ವಲ್ಪನೂ ಅಂಟಬಾರ್ದು. ಅಂಟ್ತಾ ಇದೆ ಅಂತಂದರೆ ಇನ್ನೊಂದು 5 ನಿಮಿಷಕ್ಕೆ ಇಟ್ಕೋಬೋದು. ನೋಡಿ, ಇದು ಕರೆಕ್ಟಾಗಿ ರೆಡಿಯಾಗಿದೆ, ಎಲ್ಲೂ ಸ್ವಲ್ಪನೂ ಕೂಡ ಅಂಟ್ತಾ ಇಲ್ಲ. ಕುಕ್ಕರ್ನಲ್ಲಿ ಮಾಡಿದ್ರೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ನಾನು ಈ ಥರ ಒಂದು ಸರಿ ಅದನ್ನು ಬಿಡಿಸ್ಕೋತಾ ಇದ್ದೀನಿ. ಒಂದು ಶಾರ್ಪ್ ಆಗಿರುವಂಥ ಚಾಕುವಿನ ಸಹಾಯದಿಂದ ಅದನ್ನು ಸ್ವಲ್ಪ ಸೈಡ್ಸ್ ಎಲ್ಲ ಬಿಡಿಸ್ಕೋತಾ ಇದ್ದೀನಿ. ಒಂದು ಪ್ಲೇಟನ್ನು ಉಲ್ಟಾ ಮಾಡಿ ಅದನ್ನು ತೆಗಿತಾ ಇದ್ದೀನಿ. ನೋಡಿ, ಸ್ವಲ್ಪನೂ ಅಂಟಿಲ್ದೇ ನೀಟಾಗಿ ಅದು ಬಂದಿದೆ. ಕೇಕು ಎಲ್ಲೂ ಸ್ವಲ್ಪನೂ ಸಹ ಕಟ್ಟಾಗಿಲ್ಲ. ಇದನ್ನು ನಾವಿವಾಗ ಯಾವ ಶೇಪಿಗೆ ಬೇಕೋ ಆ ಥರ ಕಟ್ ಮಾಡ್ಕೋಬೋದು. ಸಂಡೇಸು ಮಕ್ಕಳಿಗೆಲ್ಲ ರಜಾ ಇದ್ದಾಗ ಈ ಥರ ಎಲ್ಲ ಮಾಡಿಕೊಟ್ರೆ ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ, ತುಂಬ ಇಷ್ಟಪಟ್ಟು ತಿಂತಾರೆ. ಮನೆಯಲ್ಲೇ ಮಾಡಿರೋದ್ರಿಂದ ನಮಗೂ ಕೂಡ ಖುಷಿ ಇರುತ್ತೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಲೇಯರಾಗಿ ಕೇಕು ಬಂದಿದೆ, ತುಂಬಾ ಸ್ಪಾಂಜಿಯಾಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.